ವೀಕ್ಷಕರೇ, ಖಾಸಗಿ ಆಸ್ಪತ್ರೆಯಲ್ಲಿ ಜಾಂಡಿಸ್ಗೆ ಚಿಕಿತ್ಸೆಯನ್ನು ಪಡೆದಿದ್ದ ನಟ ಸಂತೋಷ್ ಬಾಲರಾಜ್ ಅವರು ಇವತ್ತು ವಿಧಿವಶರಾಗಿದ್ದು, ನಟ ಸಂತೋಷ್ ಬಾಲರಾಜ್ ಅವರ ಲಿವರ್ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು ಅಂದ್ರೆ ಸಾವಿನ ಕೊನೆಯ ದಿನಗಳಲ್ಲೂ ತನ್ನ ಕುಟುಂಬಸ್ಥರನ್ನ ನೋಡದೆ ಕೋಮಾಗೆ ತಲುಪಿ ನಮ್ಮೆಲ್ಲರನ್ನ ಕೂಡ ಅಗಲುವಂತಹ ಪರಿಸ್ಥಿತಿ ಸಂತೋಷ್ ಬಾಲರಾಜ್ ಅವರಿಗೆ ಎದುರಾಗಿತ್ತು. ವೀಕ್ಷಕರೇ, ಸಂತೋಷ್ ಬಾಲರಾಜ್ ಅವರಿಗೆ ಕೊನೆಯ ಸ್ಟೇಜ್ ನ ಜಾಂಡಿಸ್ ಆಗಿದ್ದು, ಚಿಕಿತ್ಸೆ ಪಡೆದುಕೊಳ್ಳುವ ಕೊನೆಯವರೆಗೂ ತನಗೆ ಜಾಂಡಿಸ್ ಇತ್ತು ಅನ್ನೋದು ಸಂತೋಷ್ ಅವರಿಗೆ ಗೊತ್ತೇ ಇರಲಿಲ್ಲ ಅನ್ನೋದು ಕುಟುಂಬಸ್ಥರ ವಾದವಾಗಿದ್ದು, ಹೆಚ್ಚಿನವರು ನಮ್ಮ ಕಣ್ಣುಗಳು ಹಳದಿಯಾದ್ರೆ ಮಾತ್ರ ಜಾಂಡಿಸ್ ಇದೆ ಅಂತ ಹೇಳ್ತಾರೆ. ಆದ್ರೆ ಕಣ್ಣುಗಳು ಹಳದಿಯಾಗದೆ ನಮಗೆ ಕಾಡುತ್ತಿರುವ ಆ ಕೆಲ ಸೈಲೆಂಟ್ ಲಕ್ಷಣಗಳು ಕೂಡ ಜಾಂಡಿಸ್ ನ ಲಕ್ಷಣಗಳು ಆಗಿದೆ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ನಮ್ಗೆ ಜಾಂಡಿಸ್ ಇದೆ ಅಂತ ಹೇಳಲು ಸೈಲೆಂಟ್ ಆಗಿ ಹೆಚ್ಚಿನವರಿಗೆ ಕಾಡುತ್ತಿರುವ ಆ ಲಕ್ಷಣಗಳು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ವೀಕ್ಷಕರೇ, ನಮ್ಗೆ ಸೈಲೆಂಟ್ ಆಗಿ ಕಾಡುವ ಜಾಂಡಿಸ್ ನ ಮೊಟ್ಟ ಮೊದಲ ಲಕ್ಷಣ ಏನಪ್ಪಾ ಅಂದ್ರೆ ಅದು ಹೊಟ್ಟೆ ನೋವು ಅಂತಾನೆ ಹೇಳ್ಬಹುದಾಗಿದೆ. ಅದರಲ್ಲೂ ಮಹಿಳೆಯರನ್ನ ಬಿಟ್ಟು ಪುರುಷರು ಈ ಒಂದು ಲಕ್ಷಣಗಳನ್ನ ಯಾವತ್ತೂ ಕೂಡ ಇಗ್ನೋರ್ ಮಾಡಬಾರ್ದು. ಪದೇ ಪದೇ ನಿಮ್ಮನ್ನ ಹೊಟ್ಟೆ ನೋವು ಕಾಡ್ತಿದ್ರೆ ಬಿಲ್ರುಬಿನ್ ಅಂಶವನ್ನ ಟೆಸ್ಟ್ ಮಾಡೋದು ಒಳ್ಳೇದು. ಜಾಂಡಿಸ್ ನ ಮತ್ತೊಂದು ಸೈಲೆಂಟ್ ಲಕ್ಷಣ ಏನಪ್ಪಾ ಅಂದ್ರೆ ಅದು ನಮ್ಮ ಮೂತ್ರ ಕಪ್ಪು ಬಣ್ಣಕ್ಕೆ ತಿರುಗುವುದು. ಒಂದು ವೇಳೆ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನಮ್ಮ ಯೂರಿನ್ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಇದು 90% ಜಾಂಡಿಸ್ ನ ಲಕ್ಷಣ ಅಂತಾನೆ ಹೇಳ್ಬಹುದು. ಹಾಗೇನೆ ವೀಕ್ಷಕರೇ, ಜಾಂಡಿಸ್ ನ ಮತ್ತೊಂದು ಸೈಲೆಂಟ್ ಲಕ್ಷಣ ಏನಪ್ಪಾ ಅಂದ್ರೆ ಅದು ನಮ್ಮ ಕಣ್ಣಿನ ಜೊತೆಗೆ ನಮ್ಮ ಚರ್ಮ, ಪಾದಗಳು ಮತ್ತು ಕೈ ಕೂಡ ಹಳದಿ ಬಣ್ಣಕ್ಕೆ ತಿರುಗುವುದು. ಯಾವಾಗ ನಮ್ಮ ಸ್ಕಿನ್ ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ, ಇದು 100% ಜಾಂಡಿಸ್ ಅಥವಾ ಲಿವರ್ ಕಾಯಿಲೆಯ ಲಕ್ಷಣ ಅಂತಾನೆ ಹೇಳ್ಬಹುದಾಗಿದೆ. ಹಾಗೇನೆ ವೀಕ್ಷಕರೇ, ಜಾಂಡಿಸ್ ನ ಮತ್ತೊಂದು ಸೈಲೆಂಟ್ ಲಕ್ಷಣ ಏನಪ್ಪಾ ಅಂದ್ರೆ ಅದು ಚರ್ಮದ ತುರಿಕೆ ಅಂತಾನೆ ಹೇಳ್ಬಹುದಾಗಿದೆ. ಇದರ ಮುಂಚೆ ಹೇಳಿರುವ ಈ 3 ಲಕ್ಷಣಗಳ ಜೊತೆಗೆ ಚರ್ಮದ ತುರಿಕೆ ಕೂಡ ಉಂಟಾದ್ರೆ ಅದು 100% ಪಕ್ಕ ಜಾಂಡಿಸ್ ಅಂತಾನೆ ಹೇಳ್ಬಹುದಾಗಿದೆ. ಹಾಗೇನೆ ವೀಕ್ಷಕರೇ, ಜಾಂಡಿಸ್ ನ ಮತ್ತೊಂದು ಸೈಲೆಂಟ್ ಆದ ಲಕ್ಷಣ ಯಾವುದು ಅಂದ್ರೆ ಅದು ಅತಿಯಾದ ಸುಸ್ತು ಅಂತಾನೆ ಹೇಳ್ಬಹುದಾಗಿದೆ. ಈ ವಿಡಿಯೋದ ಮುಂಚೆ ಹೇಳಿರುವ 4 ಲಕ್ಷಣಗಳ ಜೊತೆಗೆ ಅತಿಯಾದ ಸುಸ್ತು ಮತ್ತು ಜ್ವರ ಪದೇ ಪದೇ ಬರ್ತಿದೆ ಅಂದ್ರೆ ಅದು ಹೆಪಟೈಟಿಸ್ ಬಿ ಅಥವಾ ಜಾಂಡಿಸ್ ಇರ್ಬೋದು ಅಂತ 100% ಹೇಳ್ಬಹುದಾಗಿದೆ. ಜಾಂಡಿಸ್ ಇದೆಯಾ ಇಲ್ವಾ ಅಂತ ತಿಳಿದುಕೊಳ್ಳೋದಿಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಲ್ರುಬಿನ್ ಟೆಸ್ಟಿಂಗ್ ಅನ್ನ ಉಚಿತವಾಗಿ ಮಾಡಿಸಿಕೊಳ್ಬಹುದಾಗಿದೆ.